ಅನ್ನೋದಕ್ಕೆ ನಾನು ತಯಾರಿ ಮಾಡ್ಕೊಂಡು ನಾನು ಆಯ್ತಾ. ಅಮೃತ ವೇಳೆ ಯೋಗ ಮಾಡಬೇಕು, ಉರುಳಿ ಕ್ಲಾಸ್ ಮಿಸ್ ಮಾಡಬಾರ್ದು, ಬೆಳಗಿನ ಕ್ಲಾಸ್ ಸಂಜೆ ಯಾವಾಗಾರ ಬಂದಾಗಲ್ಲ. ಅಮೃತ ವೇಳೆಯಲ್ಲಿ ಯೋಗ ಮಾಡಬೇಕು, ಬೆಳಗಿನ ಕ್ಲಾಸ್ ಇರಬೇಕು. ನಮ್ಮ ಕರ್ಮ ನಮ್ದು ದಿನನಿತ್ಯದಲ್ಲಿ ಬಾಬು ಜೊತೆ ಮಾಡಿಕೊಂಡು ಯೋಗ ಮಾಡ್ಕೊತ ಕರ್ಮ ಯೋಗ ಮಾಡಬೇಕು. ಜ್ಞಾನ ಯೋಗ, ಅದರಾಗ ಜ್ಞಾನ ಯೋಗ, ಸಹಜ ಯೋಗ, ಇವನ್ನೆಲ್ಲ ಅದರಾಗ ಮಾಡಬೇಕು ಇಡೀ ದಿನದಲ್ಲಿ. ಮತ್ತು ರಾತ್ರಿ ಸಂಜೆನ ಕ್ಲಾಸ್ ಇರ್ತಾರೆ, ಅವಾಗ ಒಂದು ಅರ್ಧ ಗಂಟೆ ಯೋಗ ಮಾಡಿಕೊಂಡು ಮಲ್ಕೊಳ್ಳೋದನ್ನ ಬಾಬಾವ್ರ ಮುಂದೆ ಹೇಳಿಬಿಟ್ಟು ನಿಮ್ಮ ದಿನಚರಿಯನ್ನು ಬಾಬಾವ್ರ ಮುಂದೆ ಇಡಬೇಕು. ಇದನ್ನು ಹೇಳೋದ್ರಿಂದ ಇನ್ನೊಂದು ನಾನು ಸೀಕ್ರೆಟ್ ಹೇಳೋದ್ಬಿಟ್ಟೆ. ಈಗ ನೋಡಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕದಲ್ಲಿ ಏನೇನಾಗಿದೆ, ಕೇರಳದಲ್ಲಿ ಗೊತ್ತಿರಬೇಕು ನಮಗೆಲ್ಲ, ಹೌದಾ? ಅದರಂತೆ ಇವತ್ತು ಬಂಗಾಳ ದೇಶದಲ್ಲಿ ಏನೇನಾಗಿದೆ ಗೊತ್ತಿದೆಯಾ? ಅನ್ನೋದು ಉಳಿದೆಲ್ಲ ಕಡೆ ಇದೆ. ಲಂಡನ್ದಲ್ಲಿನೂ ಬಹಳಷ್ಟು ಆಗಿದೆ, ಕ್ರಾಂತಿ ಪುರುಷರ ಅಲ್ಲೆಲ್ಲ ಹುಟ್ಟಿದ್ದಾರೆ. ಅದಕ್ಕೆ ಇವೆಲ್ಲ ಇವೇನು ಸಿಂಪ್ಟಮ್ಸ್ ಏನಿದ್ದಾವಲ್ಲ ಇವೆಲ್ಲ ಸಮೀಪಕ್ಕೆ ಬರುವಂಥದ್ದು ಇದು ಸಿಂಪ್ಟಮ್ಸು. ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರೆ ಮುಖ್ಯವಾಗಿ ಬಾಬಾ ಹೇಳಿದ್ದಾರೆ, ಮತ್ತೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ. ಯಾವ ಮಕ್ಕಳು ಶ್ರೀಮಂತಕ್ಕನುಸಾರವಾಗಿ ನಡೀತಾರೆ, ರಾತ್ರಿ ಮಲ್ಕೋತ್ನಾಗ ಗುಡ್ ನೈಟ್ ಹೇಳಿ ದಿನಚರಿಯನ್ನು ಒಪ್ಪಿಸ್ತಾರೆ, ಅಂಥ ಮಕ್ಕಳಿಗೆ ಅಮೃತ ವೇಳೆಯಲ್ಲಿ ಏನು ಹೇಳ್ತಾರಲ್ಲ, ಅಮೃತ ವೇಳೆಯಲ್ಲಿ ಎದ್ದಾಗ ನಾನು ಅಂತಿಮ ಸಮಯದ ಸ್ಥಿತಿಯ ಅನುಭವ ಮಾಡಿಸ್ತೀನಿ ಮತ್ತು ಅಂತಿಮ ಸಮಯದಲ್ಲಿ ಏನೇನಾಗುತ್ತೆ ಅನ್ನೋದು ಅವ್ರನ್ನ ಸಾಕ್ಷಾತ್ಕಾರ ಮಾಡಿಸ್ಬಿಡ್ತೀನಿ ಅಂತ ಹೇಳಲ್ಲ. ನೋಡಿ, ಇದನ್ನು ಪಕ್ಕಾ ಮಾಡ್ಕೊಂಡು ಬುದ್ಧಿಯಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ. ಅಮೃತ ವೇಳೆ ತಿಳ್ಕೊಂಡು ರಾತ್ರಿ 10 ಗಂಟೆವರೆಗೂ ದಿನಚರಿ ಕರೆಕ್ಟ್ ಇಟ್ಕೋಬೇಕು, ಶ್ರೀಮಂತಕ್ಕನುಸಾರವಾಗಿ ನಡಿಬೇಕು, ಹೌದಾ? ಅಂತ ಮಕ್ಕಳು ರಾತ್ರಿ ನನಗೇನು ಚಾಟನ್ನು ಒಪ್ಪಿಸ್ತಾರಲ್ಲ, ಗುಡ್ ನೈಟ್ ಹೇಳಿ ಮಕ್ಕೋತಾರಲ್ಲ, ಆ ಮಕ್ಕಳನ್ನ ಏನಾರ ಆಗಲಿ ಪ್ರಪಂಚದಲ್ಲೇ ಆ ಮಕ್ಕಳಿಗೆ ನಾನು ಟಚ್ ಮಾಡ್ತೀನಿ ಅಂತ ಹೇಳಪ್ಪ. ಟಚ್ ಮಾಡ್ತೀನಿ. ಟಚ್ ಏನೇನು ಮಾಡಿಸ್ತಾರೆ ಅಂತಂದ್ರೆ, ಈಗ ಮೌಂಟ್ ಅಬುದಿಂದ ಒಂದು ಆದೇಶ ಬಂತು ಸೆಂಟ್ರದಲ್ಲೇ, ಏನಪ್ಪ ನೀವೆಲ್ಲರೂ ಇದ್ದಂಗೆ ಮೌಂಟ್ ಅಬು ಬಂದ್ಬಿಡಿ ಅಂತ. ಈಗ ನೀವು ಹೋದ್ರಂದ್ರೆ ಅದೇ ಟ್ರೈನಲ್ಲಿ ಲಾಸ್ಟು, ನೀವು ಹೋದ್ರಂದ್ರೆ ಅದೇ ಬಸ್ಸಲ್ಲಿ ಲಾಸ್ಟು, ನೀವು ಹೋದ್ರಂದ್ರೆ ಅದೇ ಫ್ಲೈಟಲ್ಲಿ ಲಾಸ್ಟು. ಯಾರು ಮಗುವನ್ನು ತಲುಪಿರ್ತೀರಿ ಅವರಿಗೆ ಪಾಸ್ಪೋರ್ಟ್ ಸಿಕ್ಕೊಡುತ್ತದೆ ಪರಂದಾಮ ಹೋಗುತ್ತೆ ಬಾಬಾ ಜೊತೆಗೆ. ಇದನ್ನು ಮಾಡೋಣ ಪುರುಷಾರ್ಥ. ಓಕೆ.